ದಲಿತ ಯುವಕನ ಮೇಲೆ ಸವರ್ಣೀಯನ ಅಟ್ಟಹಾಸ, ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ ರಾಜ ಹುಲಿ ಅಂದರ್. ಅಧಿಕಾರದ ಮತವೋ ಅಥವಾ ಜಾತಿಯ ಅಮಲೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮದ್ಯಪಾನ ಮಾಡಲು ಅಡ್ಡಿಪಡಿಸಿದೆ ಎಂಬ ಕಾರಣಕ್ಕೆ ದಲಿತ ಯುವಕನಿಗೆ ಅತ್ಯಂತ ಹೀನಾಯವಾಗಿ ಜಾತಿ ನಿಂದನೆ ಮಾಡಿ ಕತ್ತರಿಸಿ ಹಾಕುವುದಾಗಿ ಬೆದರಿಕೆ ಹಾಕಿದ ಕಿಡಿಗೇಡಿಯ ಬಣ್ಣ ಈಗ ಬಯಲಾಗಿದೆ. ಭುವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 187ರ ಜಮೀನಿನಲ್ಲಿ ಸವರ್ಣೀಯ ಸಮುದಾಯಕ್ಕೆ ಸೇರಿದ ಅಭಿಲಾಷ್ ಅಲಿಯಾಸ್ ರಾಜಹುಲಿ ಎಂಬಾತ ಮದ್ಯಪಾನ ಮಾಡಲು ಹೋದಾಗ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದ ಸಾಗರ್ ಎಂಬುವವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಜಗಳ ನಡೆದಾಗ ದಲಿತ ಯುವಕ ರವಿ ಎಂಬುವವರು ನ್ಯಾಯ ಕೇಳಲು ಕರೆ ಮಾಡಿದ್ದಾರೆ. ಆದರೆ ರವಿ ದಲಿತ ಎಂಬ ಕಾರಣಕ್ಕೆ ಆತನ ಮೇಲೆ ಏಕಾಏಕಿ ಎರಗಿದ ಅಭಿಲಾಷ್ ಅತ್ಯಂತ ಕೆಟ್ಟ ಅವಾಚ್ಯ ಶಬ್ದಗಳಿಂದ ತಾಯಿ ಮಗನನ್ನ ನಿಂದಿಸಿದ್ದಲ್ಲದೆ ನಿನ್ನನ್ನು ಕತ್ತರಿಸಿ ಹಾಕ್ತೀನಿ ಅಂತ ಕೊಲೆ ಬೆದರಿಕೆ ಹಾಕಿದ್ದಾನೆ. ಬೆಂಕಿ ಬಿದ್ದ ಮೇಲೆ ಅಬ್ಬರಿಸಿದ ಭೀಮ್ ಸೇವಾ ಸಮಿತಿ ಕ್ರಾಂತಿಕಾರಿ ಜೈ ಭೀಮ್ ನಮೋ ಬುದ್ಧಾಯ. ಇವತ್ತಿನ ನಮ್ಮ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಬೂನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತಹ ರವಿ ಅಲಿಯಾಸ್ ಬೂನಹಳ್ಳಿ ಅಂತ ಹೇಳ್ಬಿಟ್ಟು ಏನಿತ್ತ ಒಂದು ಗೋವಿ ಸಮುದಾಯಕ್ಕೆ ಸೇರ್ಪಟ್ಟಂತ ದಲಿತ ಯುವಕ ಹಾಗೂ ದಲಿತ ಸಾಮಾಜಿಕ ಹೋರಾಟಗಾರ ಆಗಿರ್ತಾನೆ. ದಿನಾಂಕ 4ನೇ ತಾರೀಕು ಇದೇ ಜನವರಿ ದಿನಾಂಕ 4ನೇ ತಾರೀಕು ಅದೇ ಗ್ರಾಮದ ಸರ್ವೆ ನಂಬರ್ 187ರಲ್ಲಿ ವ್ಯವಸಾಯ ಮಾಡ್ತಕ್ಕಂತ ಜಮೀನಲ್ಲಿ ಅದೇ ಗ್ರಾಮದ ಸವರ್ಣೀಯರಾದಂತಹ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಭಿಲಾಷ್ ಅಲಿಯಾಸ್ ರಾಜಹುಲಿ ಎಂಬಾತ ಆ ಒಂದು ಜಮೀನಲ್ಲಿ ಎಣ್ಣೆ ಪಾರ್ಟಿ ಮಾಡಕ್ ಹೋದಾಗ ಆ ಒಂದು ಸ್ಥಳದಲ್ಲಿ ಇರುವಂತಹ ಏನು ವ್ಯವಸಾಯ ಮಾಡ್ತಕ್ಕಂತಹ ಭೋಗಿಗೆ ತಗೊಂಡಿರುವಂತಹ ಸಾಗರ್ ಎಂಬ ರೈತ ಏನು ಒಂದು ರವಿ ಅವರಿಗೆ ಕರೆ ಮಾಡಿ ನಮ್ ಜಮೀನಲ್ಲಿ ಈ ತರ ಬಂದು ಎಣ್ಣೆ ಹೊಡಿತಾ ಇದಾರೆ, ನಮ್ ತೊಂದರೆ ಕೊಡ್ತಾ ಇದಾರೆ, ನಮ್ ಬೆದರಿಕೆ ಹಾಕ್ತಾರೆ, ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಇದೇ ರವಿ ಅವರು ಏನು ರಾಜಹುಲಿ ಅಭಿಲಾಷ್ ಅನ್ನೋರ್ಗೆ ಕರೆ ಮಾಡಿ ಏನಪ್ಪ ಅಲ್ಲೆಲ್ಲ ಎಣ್ಣೆ ಹೊಡಿತೆ, ಏನಕ್ಕಪ್ಪ ಈ ರೀತಿ ನಮ್ ತೊಂದರೆ ಕೊಡ್ತೆ ಅಂತ ಹೇಳಿದಾಗ ಏಕಾಏಕಿ ಯಾರು ರಾಜಹುಲಿ ಅಭಿಲಾಷ್ ಅನ್ನೋ ವ್ಯಕ್ತಿ ರವಿ ಅವ್ರನ್ನ ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದು ಕೊಲೆ ಬೆದರಿಕೆ ಸಹ ಆಗಿರ್ತಾನೆ. ಇದಾದ ನಂತರ ಅದೇ ರಾಜಹುಲಿ ಯಾರು ಅಭಿಲಾಷ್ ಇದ್ದಾನೋ ಸಾಗರ್ ಎಂಬ ವ್ಯಕ್ತಿಗೆ ಕರೆ ಮಾಡಿ ಏನು ರವಿ ಪದ ಹೇಳ್ಬಾರ್ದು, ತುಂಬಾ ಅವಾಚ್ಯ ಶಬ್ದ ಆದ್ರೆ ತಿಳಿಬೇಕು, ಜಾತಿನ ತುಂಬಾ ಹೀನಾಗಬೇಕು, ಬೈದು ಇವತ್ತಿನ ದಿನ ಅವ್ರ ಮೇಲೆ ಓಡಾಡ್ತಕ್ಕಂತ ಸಮಯದಲ್ಲಿ ಅವ್ರ ಮೇಲೆ ಕೊಲೆ ಬೆದರಿಕೆ ಹಾಕಿ ನಿಲ್ಸಿರ್ತಕ್ಕಂತ ಇನ್ನು ಅಭಿಲಾಷ್ ಮೇಲೆ ಇವತ್ತು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ನಮ್ಮ ತಂಡ ಸಂಪೂರ್ಣ ಬಂದು ಇವತ್ತು ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ನಾವು ಪ್ರಕರಣ ದಾಖಲಿಸುತ್ತೇವೆ. ಅತಿ ಶೀಘ್ರದಲ್ಲಿ ಏನು ನಮ್ಮ ಆರಕ್ಷಣಾ ನಿರೀಕ್ಷಕರಾದಂತಹ ರವಿ ಸರ್ ನಮ್ಗೆ ನ್ಯಾಯ ಒದಗಿಸಿಕೊಟ್ಟು ಯಾರು ಕೃತ್ಯವೆಸಗಿರುವಂತಹ ರಾಜಹುಲಿ ಮೇಲೆ ಕಾನೂನು ಕ್ರಮ ಜರುಗಿಸಿ ನಾವು ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅಂತ ಭರವಸೆ ನೀಡಿದ್ದು ಈ ದಿನ ಅದಾಗುತ್ತಂತ ನಂಬಿಕೆ ಸಹ ನಮ್ಗೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಸಮ್ಮುಖದಲ್ಲಿ ನಮ್ಮ ಹಿರಿಯ ಎಲ್ಲ ತಾಲೂಕಿನ ಪ್ರಮುಖ ಮುಖಂಡರುಗಳ ಇವತ್ತಿನ ದಿನ ಸ್ಥಳಕ್ಕೆ ಆಗಮಿಸಿದ್ದಾರೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಭೀಮ್ ಸೇವಾ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಕೂಡಲೇ ಸೂಲಿಬೆಲೆ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ. ಸಂಘಟನೆಯ ರಾಜ್ಯಾಧ್ಯಕ್ಷರು ಆದ ಶ್ರೀಕಾಂತ್ ರಾವಣ್ ಹಾಗೂ ತಂಡದ ಒತ್ತಡದ ಮೇರೆಗೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಸೂಲಿಬೆಲೆ ಪಿಎಸ್ಐ ರವಿಕುಮಾರ್ ಅವರು ಪ್ರಕರಣದ ಗಂಭೀರತೆ ಅರಿತು ಆರೋಪಿ ಅಭಿಲಾಷ್ ಅಲಿಯಾಸ್ ರಾಜಹುಲಿ ಮತ್ತು ವಿಷ್ಣು ಯಾದವ್ ಎಂಬುವರ ಮೇಲೆ ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ 1989 ಹಾಗೂ ಬಿಎನ್ಎಸ್ನ ವಿವಿಧ ಕಲಂಗಳ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ರಾಜಹುಲಿ ಎಂಬಾತನ ಮೇಲೆ ಈಗಾಗಲೇ 16 ಪ್ರಕರಣಗಳು. ಈತನನ್ನ ಸದ್ಯದಲ್ಲೇ ಜೈಲಿಗಟ್ಟುವುದಾಗಿ ಪೊಲೀಸರು ಭರವಸೆ ಕೊಟ್ಟಿದ್ದಾರೆ.